ನೀವು ಇಂಡಸ್ಟ್ರಿಗೆ ಬರೋ ಟೈಮಲ್ಲಿ ನಾನು ಹೀರೋ ಆಗಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚಬೇಕು ಅಂದ್ಕೊಂಡವರು ಕಿರುತೆರೆಗೂ ಹೋಗ್ತೀರಿ. ಇವತ್ತು ಕಿರುತೆರೆ ಹಿರಿತೆರೆ ಎರಡರಲ್ಲೂ ಮಿಂಚ್ತಾ ಇರ್ತೀರಿ. ಬಟ್ ಸಿನಿಮಾ ಆಪರ್ಚುನಿಟಿ ಬಂದಾಗ ಒಂದು ಫೀಲಿಂಗ್ ಬಂದಿರುತ್ತಲ್ಲ, ಆ ಫೀಲಿಂಗ್ ಏನು ಅಂತ? ಅಫ್ಕೋರ್ಸ್ ಸಿ ಎನಿ ಡೇ ಅದನ್ನ ಸಿನಿಮಾ ಏನಂತಾರೆ, ನೀವು ಹುಡ್ಕೋದು ಬೇರೆ, ಅದು ತಾನಾಗೆ ಬರುತ್ತಲ್ಲ. ಹೌದು. ಅಂದ್ರೆ ನಾನು ನಿಜವಾಗ್ಲೂ ಅಫ್ಕೋರ್ಸ್ ಇನಿಷಿಯಲ್ ಡೇಸಲ್ಲಿ ಆಸೆ ಪಟ್ಟಿದ್ದೆ ಆಗಬೇಕು ಅಂತ. ಆಮೇಲೆ ಎಲ್ಲೋ ಒಂದು ಕಡೆ ಅಯ್ಯೋ ಬಿಡು, ಅಟ್ಲೀಸ್ಟ್ ಇಷ್ಟು ಸಿಕ್ತಲ್ಲ, ಇದು ಸಾಕು ಖುಷಿ. ಅಂದರೆ ಇದಕ್ಕೆ ಖುಷಿ ಪಟ್ಟವ್ನು ನಾನು, ಇದಕ್ಕೆ ತುಂಬ ಸ್ಯಾಚುರೇಟ್ ಆಗಿ ಸಾಕಪ್ಪ ಇಷ್ಟೇ ಲೈಫ್ ನನ್ನ ಖುಷಿ ನನಗೆ ಅಂತ ಅನ್ಕೊಂಡು ಬದುಕ್ತಿದ್ದವನು. ಸಡನ್ ಆಗಿ ದೊಡ್ಡ ದೊಡ್ಡ ಸಿನಿಮಾಗಳು ಆಪರ್ಚುನಿಟಿ ಬಂತು. ಈಗ ರಾಬರ್ಟ್ ಆಯ್ತು, ರಾಬರ್ಟ್ ಆದ್ಮೇಲೆ ಡೆವಿಲ್ ಬಂತು, ಆಮೇಲೆ ನಾನು ಹೀರೋಗೆ 2 ಸಿನಿಮಾ ಮಾಡಿದೆ. ಸೊ ಇದೆಲ್ಲ ಆದಾಗ ಏನಾಯ್ತು, ವಾವ್, ಅಂದರೆ ನಾನು ಎಲ್ಲೋ ಒಂದು ಕಡೆ ಈ ಥರ ಆಪರ್ಚುನಿಟಿಗಳು ಸಿಗ್ತಿದೆ ಅನ್ನೋದೇ ಒಂದು ಖುಷಿ. ಅದೇ ಒಂದು ಖುಷಿ ವಿಷಯ ಆಗೋಯ್ತು. ಸೊ ಇದಕ್ಕಿಂತ ಇನ್ನೇನು ಬೇಕಪ್ಪ ಅಂದರೆ ನಾನು ಪ್ರತಿದಿನ ಐ ಕೌಂಟ್ ದಿಸ್ ಎಸ್ ಅ ಬ್ಲೆಸ್ಸಿಂಗ್. ಅಂದರೆ ದೇವರು ಪ್ರತಿದಿನ ಇವತ್ತು ನಾನು ಎದ್ದಿದ್ದೀನಿ, ಬಂದು ಈ ಥರ ಕೆಲಸ ಮಾಡ್ತೀನಿ, ಅದಕ್ಕೆ ಖುಷಿ ಬಿಡುವ ಫಸ್ಟ್ ನಾವು. ಸೊ ಅದೇ ನನಗೆ ಒಂಥರ ಖುಷಿ. ಅದರಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಆಪರ್ಚುನಿಟಿ ಬಂತು, ಸೀರಿಯಲಲ್ಲಿ ಮತ್ತೆ ನೀವು ಬ್ಯಾಕ್ ಟು ಬ್ಯಾಕ್. ಈಗ ನಾನು ಇಷ್ಟು ವರ್ಷ ನಾನು ಸೀರಿಯಲ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇಷ್ಟು ವರ್ಷ ಬಹುಶಃ 6 ಸೀರಿಯಲ್ 7 ಸೀರಿಯಲ್ ಮಾಡಿದ್ದೀನಿ ಕನ್ನಡದಲ್ಲಿ. ಸೊ ಇಷ್ಟು ಸೀರಿಯಲ್ಗಳು ನಾನು ಮಾಡಿದಾಗ ನಾನು ಎಲ್ಲಾ ಸೀರಿಯಲ್ಗೂ ಒಂದು ಏನಂತಾರೆ ಆ ಗ್ಯಾಪ್ ಬರುತ್ತಲ್ಲ, 4 ದಿನ 3 ದಿನ ಬಂದರೆ ಹೆಚ್ಚು. ಅಂದರೆ ನಾನು ಯಾವತ್ತು ಈಗ ಒಂದು ಅದನ್ನ ಹೇಳ್ತಿಲ್ಲ, ಐ ಟೋಟ್ಲಿ ಥಿಂಕ್ ದಿಸ್ ಇಸ್ ಗಾಡ್ಸ್ ಬ್ಲೆಸ್ಸಿಂಗ್. ಅಂದರೆ ಪ್ರತಿ ಸಲ ಒಂದು ಸೀರಿಯಲ್ ಮುಗಿದೋದಾಗ ಅಯ್ಯೋ ನೆಕ್ಸ್ಟ್ ಏನು, ಯಾವ ಸೀರಿಯಲ್ ಬರುತ್ತೋ, ಬರ್ದೇ ಇರುತ್ತೋ, ಅಥವಾ ಇಲ್ಲೇ ಮುಗಿದೋಗುತ್ತೆ ಕರಿಯರು, ಎಲ್ಲೋ ಒಂದು ಕಡೆ ಇಲ್ಲಿಗೆ ನಂದು ಸ್ಟಾಪ್ ಆಗಿಬಿಡುತ್ತೆ ಜರ್ನಿ ಅಂತ ಭಯ ಆಗ್ತಿತ್ತು. ಏನೋ ಗೊತ್ತಿಲ್ಲ, ದೇವ್ರ ಸತ್ವಾಗ್ಲೂ 3 ದಿನ ಇಲ್ಲ ಮ್ಯಾಕ್ಸಿಮಮ್ 4 ದಿನ ಒಂದು ಸೀರಿಯಲ್ ಬಂದಿರ್ತೀವಿ. ಇನ್ನೊಂದು ಕೆಲವು ಸಲ ಅಂತೂ ಈ ಸೀರಿಯಲ್ ಮುಗಿಯೋಕೆ ಮುಂಚೆನೇ ಸ್ಟಾರ್ಟ್ ಆಗ್ಬಿಡ್ತಿತ್ತು ಇನ್ನೊಂದು ಸೀರಿಯಲ್. ಸೊ ಆ ಥರ ಎಲ್ಲ ಕೆಲಸ ಮಾಡ್ಕೊಂಡು ನಾನು ತೆಲುಗಲ್ಲಿ ಒಂದು ಸೀರಿಯಲ್ ಮಾಡಿದಾಗ ಪರಭಾಷೆಗೆ ಹೋಗಿ ಒಂದು ಸೀರಿಯಲ್ ಮಾಡೋ ನಮ್ಮ ಕನ್ನಡ ನಟರಿಗೂ ಅಷ್ಟು ಪ್ರಾಮುಖ್ಯತೆ ಇದೆ ಅಲ್ಲಿ. ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಿಗರಿಗೆ ಅಷ್ಟು ಟ್ಯಾಲೆಂಟ್ ಇದೆ, ನಮ್ಮ ಕನ್ನಡಿಗರಿಗೂ ಅಷ್ಟು ಬೇಡಿಕೆ ಇದೆ ಅಂದಾಗ ನಮ್ಗೆ ಖುಷಿ. ಆ್ಯಂಡ್ ಭಾಷೆ ಒಂದು ಅಡ್ಗೋಡೆ ಆಗ್ಬಾರ್ದು ಯಾವುದೇ ನಟನಿಗಾಗ್ಲಿ. ಸೊ ನಿಮ್ಗೆ ಹೋಗಿ ನೀವೆಲ್ಲರೂ ಗೊತ್ತಿಲ್ದಿರೋ ಇಂಡಸ್ಟ್ರಿ, ಗೊತ್ತಿಲ್ದಿರೋ ಭಾಷೆ, ಅದು ಕಲಿಯೋಕೆ ಕಷ್ಟ ಆಯ್ತು. ಬಟ್ ನಿಮ್ಗೆ ಝೀಲ್ ಇದೆ ಅನ್ಕೊಡಿ. ಅಂದ್ರೆ ನಾನೊಬ್ಬ ಹೀರೋ ಆಗ್ಬೇಕು, ನಾನು ಹೋಗಲ್ಲಿ ಮಿಂಚಬೇಕು, ನಾನು ಹೋಗಲ್ಲಿ ನನ್ನ ಚಾಪು ನಾನು ಮೂಡಿಸ್ಬೇಕು ಅಂದ್ರೆ ನೀವು ಡೆಫಿನೆಟ್ಲಿ ಭಾಷೆ ಕಲಿಬೇಕು. ಕಲ್ತೆ ಒಂದ್ ಮಟ್ಟಿಗೆ ಕಲ್ತಿ ಅದನ್ನ ಮಾಡೋದಕ್ಕೆ ಈಸಿ ಆಯ್ತು. ಬಟ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಅಲ್ಲಿ ಮಾಡ್ತಾ ಜೀ ತೆಲುಗುಲಿ, ನಮ್ಮ ಜೀ ಚಾನಲ್ ಇನ್ನೊಂದು ಚಾನಲ್ ವಿಭಾಗ, ಜೀ ತೆಲುಗುಲಿ ಸೀರಿಯಲ್ ಮಾಡೋಕೆ ಅದೇ ಸೀರಿಯಲ್ ಕನ್ನಡಕ್ಕೆ ಡಬ್ಬ ಆಯ್ತು. ಸೊ ಇದಕ್ಕಿಂತ ಖುಷಿ ಇನ್ನೇನು ಅಂದ್ರೆ, ನೀವು ತೆಲುಗಲ್ಲಿ ಸೀರಿಯಲ್ ಮಾಡ್ತೀರಿ, ಎಲ್ಲೊಂದ್ ಕಡೆ ಅಯ್ಯೋ ಕನ್ನಡಲ್ಲಿ ಮಾಡ್ತಿಲ್ವಲ್ಲ ಅಂತ ಬೇಜಾರಾಗ್ತಿದ್ದಂಗೆ 6 ತಿಂಗಳಿಗೆ ಆ ಸೀರಿಯಲ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗೋಯ್ತು, ಕನ್ನಡದಲ್ಲಿ ಡಬ್ಬ ಆಗೋಯ್ತು, ಖುಷಿ ಆಯ್ತು. ಈಗ ಇನ್ನೊಂದು ಸೀರಿಯಲ್, ಅದು ಸೀರಿಯಲ್ 5 ವರ್ಷ ಓಡ್ತದ್ದು. ಈಗ ಇನ್ನೊಂದು ಸೀರಿಯಲ್ ಮಾಡ್ತೀನಿ, ಎನ್ನಲ ವೇಚಿನ ಹೃದಯ ಅಂತ, ಅದು ಕೂಡ ಹೃದಯ ಗೀತೆ ಅಂತ ಈಗ ಕನ್ನಡದಲ್ಲಿ ಡಬ್ಬ ಆಗ್ತಿದೆ. ನಾಳೆಯಿಂದನೇ ಶೂಟಿಂಗ್ ಸ್ಟಾರ್ಟ್? ಹಿಂಗೆ? ಹೌದು, ನಾಳೆ ಸ್ಟಾರ್ಟ್, 1ನೇ ತಾರೀಕಿನ ಶೂಟಿಂಗ್ ಸ್ಟಾರ್ಟ್. ಆಮೇಲೆ ನಮಗೇನು ಎಲ್ಲರೂ ಅನ್ಕೊಂತಾರೆ ಆರ್ಟಿಸ್ಟ್ ಫುಲ್ ಆರಾಮ್. ಆಫ್ಕೋರ್ಸ್ ಲೈಫ್ ಇಸ್ ಗೋನಾ ಬಿ ವೆರಿ ನೈಸ್. ಬಟ್ ನಿಮಗೆ ಸಂಡೇಸ್ ಹತ್ರ ಆಫ್ ಇಲ್ಲ, ಹಬ್ಬದ ದಿನ ಆಫ್ ಇಲ್ಲ, ಮನೆ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೂ ಆಗಲ್ಲ. ಕೆಲವೊಂದ್ಸಲ ಶೂಟಿಂಗ್ ಇರುತ್ತೆ. ಅಂದ್ರೆ ಒಂದು ಸಂಡೇಸು ಈಗ ನೋಡಿ ಹೊಸ ವರ್ಷಕ್ಕೆ ರಜಾಗಿದೆ, ಶೂಟಿಂಗ್ ಮಾಡ್ಬೇಕಷ್ಟೇ, ಎಪಿಸೋಡ್ಸ್ ಇರಲ್ಲ, ಮಾಡ್ಲೇಬೇಕಲ್ಲ. ಸೊ ನೀವು ಆ ಥರ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾನೆ ಇರಬೇಕು. ರೈಟ್. ದರ್ಶನ್ ಅವ್ರ ಜೊತೆಗಿನ ಒಡನಾಟ ಹೇಳಿ, ರಾಬರ್ಟ್ ಮತ್ತು ಡೆವಿಲ್. ಐ ಥಿಂಕ್ ಅಫ್ಕೋರ್ಸ್ ನೀವು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದವರು. ಸೊ ನಾನು ಅಂಥವ್ರ ಜೊತೆ ಒಂದು ಚಾನ್ಸ್ ಸಿಗುತ್ತೆ ಆ್ಯಕ್ಟಿಂಗ್ ಅನ್ನೋದೇ ತುಂಬ ಖುಷಿ. ರಾಬರ್ಟಲ್ಲಿ ಒಂದು ಒಳ್ಳೆ ಪಾತ್ರ ಆಯಿತು, ಬಟ್ ಸ್ವಲ್ಪ ಅವ್ರ ಜೊತೆ ಇಂಟ್ರಾಕ್ಷನ್ ಕಮ್ಮಿ ಇತ್ತು. ಅಂದರೆ ನಾನು ರವಿ ಕಿಶನ್ ಅವ್ರ ಮಗನ ಪಾತ್ರ ಮಾಡ್ತಿದ್ದೆ. ಸೊ ಅವರು ಅಂಥ ದೊಡ್ಡ ನಟರು, ಅವ್ರ ಮಗನ ಕ್ಯಾರೆಕ್ಟರ್ ಮಾಡ್ತಿದ್ದವರು, ಅವ್ರ ಜೊತೆ 1-on-1 ಟಕ್ಕರ್ ಇರ್ತಿರ್ಲಿಲ್ಲ, ಸ್ವಲ್ಪ ಕಮ್ಮಿ ಇರ್ತಿತ್ತು. ನೀವು ಅಲ್ಲಿಂದ ಮುಗಿಸ್ಕೊಂಡು ಡೆವಿಲಿಗೆ ಬಂದರೆ ಅವ್ರ ಜೊತೆ ಡೈರೆಕ್ಟ್ 1-on-1 ಟಕ್ಕರ್, ಅವ್ರ ಜೊತೆ ಫೈಟ್ ಸೀಕ್ವೆನ್ಸು, ಅವ್ರ ಜೊತೆ ಡೈಲಾಗ್ಸು ಎಕ್ಸ್ಚೇಂಜು, ಆಮೇಲೆ ಅವ್ರ ಜೊತೆನೇ ಒಂದು ಫುಲ್ ಒಂದು ಸೀನಿಯರ್ ಪೂರ್ತಿ ಅವ್ರ ಜೊತೆ ಇದೆ ಅಂದಾಗ, ಒಂದು ಸೂಪರ್ ಸ್ಟಾರ್ ಸಿನಿಮಾದಲ್ಲಿ 10-15 ನಿಮಿಷ ನಿಮಗೆ ಫುಟೇಜ್ ಸಿಗುತ್ತೆ ಅಂದರೆ ಇದಕ್ಕಿಂತ ಏನು ಬೇಕು. ನಾನು ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಪ್ರಕಾಶ್ ಸರ್ಗೆ ಐ ಥಿಂಕ್ ನನ್ನ ಲೈಫಲ್ಲಿ 2 ಸಲ ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ಪ್ರಕಾಶ್ ಸರ್. ಲಕ್ಷ್ಮೀ ಬರಮ್ಮ ಸೀರಿಯಲಲ್ಲಿ ಬಹುಶಃ ನಾನು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಪ್ರಪಂಚಕ್ಕೆ ನನ್ನ ಪರಿಚಯ ಮಾಡಿದಂಥ ವ್ಯಕ್ತಿ ನಮ್ಮ ಪ್ರಕಾಶ್ ಸರ್. ಆ ಸೀರಿಯಲಲ್ಲಿ ಹೀರೋ ಮುಖಾಂತರ ಒಂದು ಅವಕಾಶ ಕೊಟ್ಟರು. ಅದಕ್ಕೆ ಅವ್ರ ಕೈ ಎತ್ತು ಮುಗಿಬೇಕು. ಯಾಕೆಂದರೆ ಅವ್ರು ಕೊಟ್ಟಿದ್ದ ಅವಕಾಶದಿಂದ ಸಣ್ಣ ಪುಟ್ಟ ನಾನು ಹೆಸರು ಮಾಡ್ಕೊಳಕ್ಕಾಗಿತ್ತು. ಅದಾದ್ಮೇಲೆ ಡೆವಿಲ್ ಸಿನಿಮಾ ಅಂತ ಒಂದು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಒಂದು ನಿಮಗೆ ಒಂದು 1-on-1 ಅಷ್ಟು ಸಿಗುತ್ತೆ ಆಪರ್ಚುನಿಟಿ ಅಂದ್ರೆ ಇನ್ನೂ ಖುಷಿ. ಯಾವ ವ್ಯಕ್ತಿ ನಿಮ್ಗೆ ಆ ಥರ ಲೈಫಲ್ಲಿ ಎರಡು ಸಲ ಟರ್ನಿಂಗ್ ಪಾಯಿಂಟ್ ಕೊಡ್ತಾರೆ. ದೊಡ್ಡ ಪರದೆ ಮೇಲೆ ಕೂಡ ನಿಮಗೆ ಒಂದು ಅವಕಾಶ ಕೊಟ್ಟರು ಇಷ್ಟು ದೊಡ್ಡದಾಗಿ ಮಿಂಚೋದಕ್ಕೆ, ಚಿಕ್ಕ ಪರದೆಯಲ್ಲಿ ಕೂಡ ನಿಮಗೆ ಒಂದು ಇಷ್ಟು ಅವಕಾಶ ಕೊಟ್ಟರು ಮಿಂಚೋದಕ್ಕೆ. ದಟ್ಸ್ ಮೋರ್ ದೆನ್ ವಾಟ್ ಯು ಕ್ಯಾನ್ ಆಸ್ಕ್.